ಅಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 1ನೇ ಅಧ್ಯಾಯದಲ್ಲಿ ಇವತ್ತು 15ನೇ ಶ್ಲೋಕ. ಈಶಾವಸೃಷ್ಟಂ ಹ್ಯವರುಂಧ್ಮಹೇಂಗ ದುಃಖಂ ಸುಖಂ ವಾ ಗುಣಕರ್ಮ ಸಂಗಾತ್ ಆಸ್ಥಾಯ ತತ್ತತ್ ಯದಯುಂಕ್ತನಾಥಃ ಚಕ್ಷುಷ್ಮತಾಂಧಾ ಇವ ನೀಯಮಾನಾಃ. ಬ್ರಹ್ಮದೇವರು ಪ್ರಿಯವ್ರತ ಮಹಾರಾಜನಿಗೆ ಭಗವಂತನ ಬಗ್ಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಹೇಳಿದ್ರು, ಭಗವಂತನ ಆದೇಶವನ್ನ ಮೀರಲಿಕ್ಕೆ ಯಾವ ಒಬ್ಬ ಜೀವಿಯಿಂದಲೂ ಕೂಡ ಸಾಧ್ಯ ಇಲ್ಲ. ಯಾವುದರಿಂದಲೂ ಅವನ ಆದೇಶವನ್ನ ಮೀರಲಿಕ್ಕೆ ಸಾಧ್ಯ ಇಲ್ಲ. ತಪಸ್ಸಾಗಲಿ, ವಿದ್ಯೆಯಾಗಲಿ, ಯೋಗ ಬಲದಿಂದಾಗಲಿ, ಬುದ್ಧಿಶಕ್ತಿಯಿಂದಾಗಲಿ, ಧರ್ಮ ಅರ್ಥಗಳಿಂದ ಯಾವುದರಿಂದಲೂ ಸಾಧ್ಯ ಇಲ್ಲ. ಎಲ್ಲ ಸಂಸಾರಿ ಜೀವರು ಕೂಡ ಅವನು ಕೊಟ್ಟಂತಹ ಈ ಕರ್ಮ ಬಂಧನ ರೂಪವಾದ ಯಾವ ಒಂದು ಶರೀರ ಇದೆ, ಶರೀರದ ಸಂಬಂಧ, ಅದನ್ನ ಎಲ್ಲರೂ ಧಾರಣೆ ಮಾಡಲೇಬೇಕು. ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ಶರೀರ ಧಾರಣೆ ಮಾಡೋದಷ್ಟೇ ಅಲ್ಲ, ಕರ್ಮ ಮಾಡಬೇಕಾದರೂ ಸ್ವಾತಂತ್ರ್ಯ ಇಲ್ಲ. ಹಸುವನ್ನ ಮೂಗುದಾಣ ಹಾಕಿ ಆ ಮನುಷ್ಯ ಹೇಗೆ ಭಾರವನ್ನ ಹೊರುವಂತೆ ತನ್ನ ಅಧೀನದಲ್ಲಿ ಇಟ್ಟುಕೊಳ್ತಾನೋ, ಅದರಂತೆ ನಮಗೂ ಕೂಡ ಭಗವಂತ ಮೂಗುದಾಣ ಹಾಕಿ ಗುಣ ಕರ್ಮ ನಾಮ ಎಂಬ 3 ದಾರಗಳನ್ನ ಕಟ್ಟಿ ತನ್ಮೂಲಕವಾಗಿ ನಮ್ಮನ್ನ ಅವನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಅವನೊಬ್ಬನೇ ಸ್ವತಂತ್ರ. ಆ ಎಲ್ಲ ಕರ್ಮಗಳನ್ನ ಅವನಿಗೆ ನಾವು ಪೂಜೆ ಅಂತ ಹೇಳಿ ಸಲ್ಲಿಸಬೇಕು ಅಂತ ಇಷ್ಟು ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ವಿ. ಹಾಗೆ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು, ಕರ್ಮವನ್ನ ಮಾಡಿದ ಮೇಲೆ ನಾವು ಶರೀರವನ್ನ ಧಾರಣೆ ಮಾಡೋದ್ರಲ್ಲೂ ನಮಗೆ ಸ್ವಾತಂತ್ರ್ಯ ಇಲ್ಲ. ಶರೀರ ಬಂದ ಮೇಲೆ ಕರ್ಮ ಮಾಡಲಿಕ್ಕೂ ಸ್ವಾತಂತ್ರ್ಯ ಇಲ್ಲ.
ಅಷ್ಟೇ ಅಲ್ಲ, ಕರ್ಮದ ಫಲವನ್ನ ಭೋಗ ಮಾಡಲಿಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಕರ್ಮ ಫಲ ಭೋಗ ಮಾಡಬೇಕಲ್ಲ, ಕರ್ಮ ಮಾಡಿದ್ದು ನಾವೇ, ಆ ಕರ್ಮದ ಫಲವನ್ನ ಅನುಭವಿಸ್ಬೇಕಾಗಿದ್ರೂ ಕೂಡ ನಮಗೆ ಸ್ವಾತಂತ್ರ್ಯ ಇಲ್ಲ. ಅಂಗ ಅಂತ ಇಲ್ಲಿ ಮತ್ತೆ ಪುನಃ ಮಗು ಅಂತ ಸಂಬೋಧನೆ ಮಾಡ್ತಾರೆ. ಅಂಗ ನಾವು ನಮ್ಮ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಮುಂದೆ ಭಗವಂತ ನಮಗೆ ಯಾವ ಯಾವ ಜನ್ಮಗಳನ್ನ ಕೊಡ್ತಾನೋ ಅದನ್ನೇ ಸ್ವೀಕಾರ ಮಾಡಬೇಕು. ಈ ಜನ್ಮದಲ್ಲಿ ನಾವು ಏನು ಕರ್ಮ ಮಾಡಿರ್ತೇವೆ ಇದರ ಫಲವನ್ನ ಮುಂದಿನ ಜನ್ಮದಲ್ಲಿ ನಾವು ಅನುಭವಿಸ್ತೇವೆ. ನಾವು ಮಾಡಿದ ಪ್ರಯತ್ನ, ನಾವು ಮಾಡಿದ ಕರ್ಮ ಅವು ಹಿಂದಿನ ಜನ್ಮಗಳಿಗೆ ಅನುಸಾರವಾಗಿಯೇ ಮತ್ತೆ ಮುಂದಿನ ಜನ್ಮದಲ್ಲಿ ಆ ಭಗವಂತನೇ ಹಾಕ್ತಾನೆ, ಆಯಾಯ ಯೋನಿಗಳಲ್ಲಿ ನಮ್ಮನ್ನು ಹಾಕ್ತಾನೆ. ಆ ಕರ್ಮಗಳಿಗೆ ಅನುಸಾರವಾಗಿ ಅವನೇನು ಯಾವ ಯೋನಿಯಲ್ಲಿ ಹಾಕ್ತಾನೋ ಅದನ್ನೇ ಸ್ವೀಕಾರ ಮಾಡಬೇಕು. ಅವನು ಕೊಡುವ ದುಃಖವನ್ನಾಗ್ಲಿ ಸುಖವನ್ನಾಗ್ಲಿ ಅನುಭವಿಸ್ಲೇಬೇಕು. ಅದಕ್ಕೆಲ್ಲ ಅವನೇ ಸ್ವತಂತ್ರ. ಅಂದ್ರೆ ನಾವು ಈ ಜನ್ಮದಲ್ಲಿ ಈ ಒಂದು ದೇಹವನ್ನ ಪಡೆದುಕೊಂಡು ಏನು ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದೇವೆ, ಇದು ಹಿಂದಿನ ಜನ್ಮಗಳಲ್ಲಿ ನಾವು ಮಾಡಿದ ಪ್ರಯತ್ನ ಕರ್ಮ ಅದಕ್ಕನುಸಾರವಾಗಿಯೇ ಬಂದದ್ದು. ಅದಕ್ಕನುಸಾರವಾಗಿಯೇ ಆ ಭಗವಂತ ನಮಗೆ ಈ ಕರ್ಮ ಫಲ ಭೋಗವನ್ನ ಮಾಡಿಸ್ತಾ ಇದ್ದಾನೆ. ಈ ಭೋಗ ಮಾಡೋದ್ರಲ್ಲೂ ನಮಗೇನು ಸ್ವಾತಂತ್ರ್ಯ ಇಲ್ಲ. ಅವನು ಯಾವ ರೀತಿ ಯೋನಿಗಳಲ್ಲಿ ಹುಟ್ಟಿಸಿ ಯಾವ ಭೋಗಗಳನ್ನ, ಸುಖವನ್ನು ಕೊಟ್ಟರೆ ಸುಖ ಅನುಭವಿಸ್ಬೇಕು, ದುಃಖ ಕೊಟ್ಟರೆ ದುಃಖ ಅನುಭವಿಸ್ಬೇಕು. ಎಲ್ಲವನ್ನು ಕೂಡ ಅವನೇ ಮಾಡೋದು. ಅದರಲ್ಲೂ ನಮಗೆ ಸ್ವಾತಂತ್ರ್ಯ ಇಲ್ಲ. ನಾವೇ ಮಾಡಿದ ಕರ್ಮದ ಫಲವನ್ನ ಭೋಗ ಮಾಡಲಿಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲ. ಒಬ್ಬ ಕುರುಡ ಅವನು ನಡ್ಕೊಂಡು ಹೋಗಬೇಕಾಗಿದ್ರೆ ಇನ್ನೊಬ್ಬ ಕಣ್ಣಿರೋಂಥವನೇ ಯಾರಾದರೂ ಅವನಿಗೆ ಸಹಾಯ ಮಾಡಬೇಕಲ್ವಾ? ಕಣ್ಣಿರೋಂಥವನ ಸಹಾಯದಿಂದಲೇ ಕುರುಡ ನಡ್ಕೊಂಡು ಹೋಗಬೇಕೇ ಹೊರತು ಹಾಗೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವನ ಕೈಯಿಂದ. ಹಾಗೆ ನಾವೆಲ್ಲ ಕುರುಡರು. ಕಣ್ಣಿರುವಂತಹ ಭಗವಂತನ ಸಹಾಯದಿಂದಲೇ ನಾವೆಲ್ಲ ಕರ್ಮ ಮಾಡಬೇಕು. ಅದನ್ನು ಅನುಭವಿಸೋದಾದ್ರೂ ನಾವು ಅವನ ಸಹಾಯದಿಂದಲೇ, ಬೇರೆ ದಾರಿ ಇಲ್ಲ. ಚಕ್ಷುಷ್ಮತಾ ಅಂಧಾಹ ಇವ ನಿಯಮಾನಾಹ. ಕಣ್ಣಿರ್ತಕ್ಕಂಥವನು ಕುರುಡರನ್ನ ಹೇಗೆ ಕರ್ಕೊಂಡು ಹೋಗ್ತಾನೋ ಹಾಗೆ ಭಗವಂತ ಎಲ್ಲರನ್ನೂ ಕೂಡ ಅವನೇ ನಡೆಸ್ತಾ ಇದ್ದಾನೆ. ಕರ್ಮದ ಫಲಭೋಗಗಳನ್ನು ಕೂಡ ಅವನೇ ಕೊಟ್ಟು ಅವನೇ ಅದನ್ನು ಅನುಭವಿಸುವಂತೆ ಮಾಡ್ತಾನೆ. ಅದನ್ನೆಲ್ಲ ಪ್ರತಿಯೊಬ್ಬರೂ ಅನುಭವಿಸಲೇಬೇಕು. ದುಃಖಂ ಸುಖಂ ವಾ, ಅದು ದುಃಖ ಆಗಲಿ ಸುಖ ಆಗಲಿ, ಏನೇ ಗುಣಕರ್ಮ ಸಂಗಾತ್, ನಾವು ಮಾಡಿದ ಗುಣಕರ್ಮಗಳ ಸಂಪರ್ಕದಿಂದ ಬಂದದ್ದು, ನಾವೇ ಮಾಡಿದ ಕರ್ಮಗಳಿಂದಲೇ ಬಂದದ್ದು. ಅದನ್ನು ಅವನೇ ಕೊಡ್ತಾನೆ. ಅದನ್ನ ಕೊಟ್ಟದ್ದನ್ನು ಅನುಭವಿಸಲೇಬೇಕು. ಈಶಾವಸೃಷ್ಟಂ ಹ್ಯವರುಂಧಮಹೇಂಗ ದುಃಖಂ ಸುಖಂ ವಾ ಗುಣಕರ್ಮ ಸಂಗಾತ್ ಆಸ್ಥಾಯ ತತ್ತತ್ ಯದಯುಂಕ್ತನಾಥಃ ಚಕ್ಷುಷ್ಮತಾಂಧಾ ಇವ ನೀಯಮಾನಾಃ ಮುಕ್ತೋಪಿ ತಾವದ್ ಬಿಭ್ರಯಾತ್ ಸ್ವದೇಹಂ ಆರಬ್ಧಮಶ್ನನ್ನಭಿಮಾನಶೂನ್ಯಃ ಯಥೋಪಯಾತಂ ಪ್ರತಿಯಾತ ನಿದ್ರಃ ಕಿಂತ್ವನ್ಯದೇಹಾಯ ಗುಣಾನ್ನ ನ ವೃಂಕ್ತೆ. ಈಗ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಈ ಜನ್ಮಗಳನ್ನು ಪಡೆದು ಈ ಜನ್ಮಗಳಲ್ಲಿಯೂ ಕೂಡ ಸುಖ ದುಃಖ ಮೊದಲಾದವುಗಳನ್ನೆಲ್ಲ ಏನು ಅನುಭವಿಸ್ತೇವೆ, ಇದನ್ನೂ ಆ ಭಗವಂತನೇ ಮಾಡಿಸಿದ್ದು.
ಅವನು ಯಾವ ಜನ್ಮಗಳನ್ನ ಕೊಡ್ತಾನೋ ಆ ಜನ್ಮಗಳನ್ನ ಅನುಭವಿಸ್ಬೇಕು, ಆ ಜನ್ಮದಲ್ಲಿ ಬಂದ ಸುಖ ದುಃಖಗಳನ್ನ ಅನುಭವಿಸ್ಲೇಬೇಕು ಅಂತ ಹೇಳಿದ್ರು ಹಿಂದೆ. ಈಗ ಹೇಳ್ತಾ ಇದ್ದಾರೆ, ಕರ್ಮಗಳನ್ನೆಲ್ಲ ಮಾಡಿ ಸಾಧನೆಯನ್ನ ಮಾಡಿ ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡಿ ಜೀವನ್ಮುಕ್ತರಾಗ್ತಾರಲ್ಲ, ಭಗವಂತನ ಅಪರೋಕ್ಷವನ್ನ ಪಡೆದಂತಹ ಜೀವನ್ಮುಕ್ತರೂ ಕೂಡ ಅವರಿಗೆ ಅಜ್ಞಾನ ಎಲ್ಲ ಹೋಗಿರ್ತದೆ. ಭಗವಂತನ ಅಪರೋಕ್ಷದಿಂದ ಅಜ್ಞಾನವನ್ನೆಲ್ಲ ಕಳ್ಕೊಂಡು ಈ ದೇಹದ ಮೇಲೆ ಅಭಿಮಾನವನ್ನೂ ಬಿಟ್ಟಿರ್ತಾರೆ. ಅವರಿಗೆ ಮೋಕ್ಷ ಅಂತನ್ನೋದು ನಿಶ್ಚಿತವಾಗಿರ್ತದೆ. ಅಂಥವರು ಕೂಡ ದೇಹದ ಮೇಲೆ ಅಭಿಮಾನವನ್ನ ಕಳ್ಕೊಂಡಿದ್ರೂ ಕೂಡ ಪ್ರಾರಬ್ಧ ಕರ್ಮ ಅಂತನ್ನೋದು ಎಲ್ಲಿವರೆಗೂ ಇನ್ನೂ ಇರ್ತದೋ ಅಲ್ಲಿವರೆಗೆ ಆ ಭಗವಂತ ಕೊಟ್ಟಂತಹ ದೇಹವನ್ನ ಪಡೆದುಕೊಂಡು ಅವರು ಆ ಕರ್ಮವನ್ನ ಅನುಭವಿಸಲೇಬೇಕಾಗ್ತದೆ. ಆ ಕರ್ಮವನ್ನು ಅನುಭವಿಸ್ತಾ ಆ ಪ್ರಾರಬ್ಧ ದೇಹ, ಅವರು ಭಗವಂತ ಕೊಟ್ಟ ಯಾವ ದೇಹ ಇದೆಯೋ ಆ ದೇಹವನ್ನು ಅವರು ಧಾರಣೆ ಮಾಡಲೇಬೇಕು. ಜೀವನ್ಮುಕ್ತರು ಕೂಡ, ಮುಕ್ತೋಪಿ ಅಂದ್ರೆ ಹಾಗೆ, ಮುಕ್ತರು ಕೂಡ ಅಂದ್ರೆ ಜೀವನ್ಮುಕ್ತರು ಅಂತ ಅರ್ಥ. ಜೀವನ್ಮುಕ್ತರೂ ಕೂಡ ಪ್ರಾರಬ್ಧ ಕರ್ಮ ಮುಗಿಯುವವರೆಗೆ ಕೇವಲ ಅಜ್ಞಾನಿಗಳಿಗೆ ಮಾತ್ರ ಅಲ್ಲ ಇದು. ಈ ಕರ್ಮಾನುಸಾರವಾಗಿ ಬಂದಂತಹ ಜನ್ಮಗಳು, ಆ ಜನ್ಮದಲ್ಲಿ ಅನುಭವಿಸಬೇಕಾಗಿರ್ತಕ್ಕಂತಹ ಸುಖ ದುಃಖಗಳು ಇವೆಲ್ಲ ಕೇವಲ ಅಜ್ಞಾನಿಗಳಿಗೆ ಮಾತ್ರ ಅಂತ ತಿಳ್ಕೊಳ್ಬೇಡ್ರಿ. ಜೀವನ್ಮುಕ್ತರಿಗೂ ಕೂಡ, ಅಂದ್ರೆ ಅಜ್ಞಾನದ ಸಂಘವನ್ನ ದೂರ ಮಾಡಿಕೊಂಡಂತಹ ಭಗವಂತನ ಅಪರೋಕ್ಷದಿಂದ ಕರ್ಮಕ್ಷಯ ರೂಪವಾದ ಮೋಕ್ಷವನ್ನ ಹೊಂದಿದರೂ ಕೂಡ ಅಂತ ಅರ್ಥ. ಮುಕ್ತೋಪಿ ಅಂದ್ರೆ ಕರ್ಮಕ್ಷಯ ರೂಪವಾದ ಮೋಕ್ಷ ಅಂದ್ರೆ ಜೀವನ್ಮುಕ್ತಿ. ಅದನ್ನ ಪಡೆದುಕೊಂಡರೂ ಕೂಡ ಅವರು ಯಥೋಪಯಾತಂ, ಯಾವ ರೀತಿ ಭಗವಂತ ದೇಹವನ್ನ ಕೊಡ್ತಾನೋ ಪ್ರಾರಬ್ಧವಶಾತ್ ಆ ದೇಹವನ್ನ ಅವರು ಧಾರಣೆ ಮಾಡಲೇಬೇಕಾಗ್ತದೆ. ಆ ದೇಹವನ್ನ ಧಾರಣೆ ಮಾಡಿ ಕರ್ಮದ ಫಲ ಸುಖಾದಿಗಳನ್ನು ಅವರೂ ಕೂಡ ಹೊಂದಲೇಬೇಕು. ಯಥೋಪಯಾತಂ, ಭಗವಂತ ಹೇಗೆ ಕೊಟ್ಟಿದ್ದಾನೋ ಹಾಗೆ ದೇಹವನ್ನ ಧಾರಣೆ ಮಾಡಬೇಕು. ಅವರು ಅಭಿಮಾನ ಶೂನ್ಯರಾಗಿದ್ರೂ ಕೂಡ ಈ ದೇಹದ ಮೇಲೆ ಅಭಿಮಾನವನ್ನು ಕಳ್ಕೊಂಡಿರ್ತಾರೆ, ಅಜ್ಞಾನವನ್ನ ಪರಿಹಾರ ಮಾಡಿಕೊಂಡಿರ್ತಾರೆ. ಆದರೂ ಕೂಡ ಭಗವಂತ ಕೊಟ್ಟ ದೇಹ ಧಾರಣೆ ಮಾಡಲೇಬೇಕಾಗ್ತದೆ. ಆ ಪ್ರಾರಬ್ಧ ಕರ್ಮ ಮುಗಿಯುವವರೆಗೆ ಅವರು ಆ ದೇಹವನ್ನು ಧಾರಣೆ ಮಾಡಲೇಬೇಕು, ಕರ್ಮಗಳನ್ನ ಮಾಡಲೇಬೇಕು, ಕರ್ಮದ ಫಲವನ್ನು ಅವರು ಅನುಭವಿಸಲೇಬೇಕು. ಪ್ರಾರಬ್ಧ ಕರ್ಮ ಅದು. ವ್ಯತ್ಯಾಸ ಏನು ಅಂದ್ರೆ, ಕಿಂತು ಅನ್ಯದೇಹಾಯ ಗುಣ ನ ವೃಂಕ್ತೆ. ನಮಗೂ ಅವರಿಗೂ ಇರುವ ವ್ಯತ್ಯಾಸ ಏನು ಅಂದ್ರೆ, ಈ ಜೀವರು ಈಗ ನಾವು ಕರ್ಮಗಳನ್ನ ನಾವು ಏನು ಮಾಡ್ತಾ ಇದ್ದೇವಲ್ಲ, ಈ ಕರ್ಮದಿಂದ ಮತ್ತೆ ಮುಂದೆ ಇನ್ನೊಂದು ಜನ್ಮ ನಮಗೆ ಬರ್ತದೆ. ಆ ಇನ್ನೊಂದು ಜನ್ಮಕ್ಕೆ ಬೇಕಾಗುವ ಕರ್ಮಗಳನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಈಗ ಏನೇ ಕರ್ಮಗಳನ್ನು ಮಾಡಿದ್ರು ಅದು ಮತ್ತೆ ಮುಂದಿನ ಜನ್ಮಕ್ಕೆ ಕಾರಣ ಆಗ್ತದೆ. ಆದರೆ ಅವರು ಮಾತ್ರ ಜನ್ಮಾಂತರಕ್ಕೆ ಕಾರಣ ಆಗುವಂತೆ ತ್ರಿಗುಣಗಳನ್ನ ಅವರು ಅನುಭವಿಸೋದಿಲ್ಲ. ಗುಣಾನ್ನ ವೃಂಕ್ತೆ. ಗುಣ ಅಂದ್ರೆ ತ್ರಿಗುಣಗಳು, ಸತ್ವರಜಸ್ತಮೋ ಗುಣಗಳನ್ನ ಅವರು ಮುಂದಿನ ಜನ್ಮಕ್ಕೆ ಕಾರಣವಾಗುವಂತೆ ಮಾತ್ರ ಅನುಭವಿಸೋದಿಲ್ಲ. ಅವರು ಏನೇ ಕರ್ಮಗಳನ್ನ ಮಾಡಿದ್ರು ಆ ಇರುವ ಪ್ರಾರಬ್ಧ ಪರಿಹಾರ ಅಷ್ಟೇ. ಪ್ರಾರಬ್ಧ ಪರಿಹಾರಕ್ಕೋಸ್ಕರ ಕರ್ಮ ಮಾಡ್ತಾರೆ, ಹೊಸ ಕರ್ಮ ಅನ್ನೋದು ಉತ್ಪತ್ತಿ ಆಗೋದಿಲ್ಲ ಅವರಿಗೆ. ಮುಂದಿನ ಜನ್ಮಕ್ಕೆ ಕಾರಣ ಆಗುವಂತಹ ಜನ್ಮಕ್ಕೆ ಬೇಕಾಗುವ ಆ ಕರ್ಮಗಳು ಮತ್ತೆ ಉತ್ಪತ್ತಿ ಆಗೋದಿಲ್ಲ. ಯಾಕೆ? ಭಗವಂತನ ಅಪರೋಕ್ಷದಿಂದ ಅಜ್ಞಾನವನ್ನು ಕಳೆದುಕೊಂಡು ಅಭಿಮಾನರಹಿತರಾದ್ದರಿಂದ ಅವರು ಮತ್ತೆ ಮುಂದಿನ ಜನ್ಮಕ್ಕೆ ಬೇಕಾಗುವಂತಹ ಕರ್ಮ ಸಂಪಾದನೆ ಮಾಡೋದಿಲ್ಲ. ಆ ಗುಣದಲ್ಲಿ ಅವರಿಗೆ ಅಭಿಮಾನ ಇರೋದಿಲ್ಲ.
ಪ್ರಾರಬ್ಧ ಕರ್ಮ ನಿಮಿತ್ತಕವಾದ ಮತ್ತೊಂದು ದೇಹ ಆರಂಭ ಆಗಲಿಕ್ಕೆ ಬೇಕಾದಂತಹ ಗುಣಗಳು, ಅಂದರೆ ಗುಣ ಸತ್ವ ರಜಸ್ತಮೋ ಗುಣಗಳನ್ನು ಮತ್ತೆ ಅವರು ಸಂಪಾದನೆ ಮಾಡೋದಿಲ್ಲ. ಆ ಗುಣಗಳನ್ನು ಮುಂದಿನ ಜನ್ಮಕ್ಕೆ ಬೇಕಾಗುವಂತಹ ಸತ್ವಾದಿ ಗುಣಗಳನ್ನು ಅವರು ಪಡೆಯೋದಿಲ್ಲ, ಅದನ್ನು ಸೇವೆ ಮಾಡೋದಿಲ್ಲ. ಇದು ಮಾತ್ರ ಬೇರೆಯವರಿಗಿಂತ ಇವರಿಗೆ ವ್ಯತ್ಯಾಸ. ಅಜ್ಞಾನಿಗಳಿಗೂ ಮತ್ತು ಜ್ಞಾನಿಗಳಿಗೂ ಇರ್ತಕ್ಕಂತಹ ವಿಶೇಷ ಅಂದರೆ ಇಷ್ಟು. ಉಳಿದದ್ದೆಲ್ಲ ಅವರು ದೇಹಧಾರಣೆ ಮಾಡಲೇಬೇಕು, ಭಗವಂತನ ಇಚ್ಛಾನುಸಾರವಾಗಿ ಭಗವಂತ ಕೊಟ್ಟ ದೇಹವನ್ನು ಅವರು ಧಾರಣೆ ಮಾಡಬೇಕು, ಅವರು ಕೂಡ ಕರ್ಮಗಳನ್ನು ಭೋಗಗಳನ್ನು ಅನುಭವಿಸಲೇಬೇಕು. ಕರ್ಮಫಲ ಭೋಗ ಅಂತನ್ನೋದು ಇಬ್ಬರಿಗೂ ಸಮಾನ. ಹಿಂದಿನ ಕರ್ಮಾನುಸಾರೇಣ ಭಗವಂತ ಕೊಟ್ಟ ದೇಹದಲ್ಲಿ ಕರ್ಮಫಲ ಭೋಗ ಅನ್ನೋದು ಅವರಿಗೂ ಮತ್ತು ನಮಗೂ, ಅಂದರೆ ಅಜ್ಞಾನಿಗಳಿಗೂ ಮತ್ತು ಜ್ಞಾನಿಗಳಿಗೂ ಸಮಾನ. ವ್ಯತ್ಯಾಸ ಏನು? ಅಜ್ಞಾನಿಗಳು ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ಮತ್ತೆ ಮುಂದಿನ ಜನ್ಮಾಂತರಕ್ಕೆ ಕಾರಣ ಆಗ್ತದೆ. ಆದರೆ ಜ್ಞಾನಿಗಳು ಮಾಡುವ ಕರ್ಮ ಮಾತ್ರ ಜನ್ಮಾಂತರದ ಇದಕ್ಕೆ ಕಾರಣ ಆಗೋದಿಲ್ಲ. ಮತ್ತೊಂದು ಜನ್ಮವನ್ನು ಪಡೀಲಿಕ್ಕೆ ಬೇಕಾಗುವಂತಹ ದೇಹಕ್ಕೆ ಬೇಕಾಗುವ ಕರ್ಮಗಳನ್ನು ಗುಣಗಳನ್ನು ಅವರು ಸೇವೆ ಮಾಡೋದಿಲ್ಲ. ಮುಕ್ತೋಪಿ ತಾವದ್ವಿಭೃಯಾತ್ ಸ್ವದೇಹಂ ಆರಬ್ಧಮಶ್ನನ್ನಭಿಮಾನಶೂನ್ಯಃ ಯಥೋಪಯಾತಂ ಪ್ರತಿಯಾತ ನಿದ್ರಃ ಕಿಂತ್ವನ್ಯದೇಹಾಯ ಗುಣಾನ್ನ ವೃಂಕ್ತೆ. ಭಯಂ ಪ್ರಮತ್ತಸ್ಯ ವನೇಷ್ವಪಿ ಸ್ಯಾತ್ ಯತೋ ವಸಂತೆ ಸಹ ಷಟ್ ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಇಷ್ಟೆಲ್ಲ ಹೇಳಿ ಬ್ರಹ್ಮದೇವರು ಈಗ ಪ್ರಕೃತಕ್ಕೆ ಬರ್ತಾ ಇದ್ದಾರೆ. ಆದ್ರಿಂದ ನೀನಿವಾಗ ಏನು ಮಾಡಬೇಕು ಅಂದ್ರೆ ಅಂತ ಯಾರಿಗೆ? ಪ್ರಿಯವ್ರತ ರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಇದೆಲ್ಲ ನಾನು ಯಾಕೆ ಹೇಳಿದೆ ಅಂದ್ರೆ, ನೀನು ಈಗ ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡಲೇಬೇಕು. ಸನ್ಯಾಸಿ ಆಗ್ತೇನೆ ಅಂತ ಏನು ಹೊರಟಿದ್ಯಲ್ಲ, ಬೇಡ. ನೀನು ಇವಾಗ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ಆ ಗೃಹಸ್ಥಾಶ್ರಮದಲ್ಲೇ ಇದ್ದು ಭಗವಂತನ ಸೇವೆ ಮಾಡಬೇಕು. ನೀನು ಹೇಳಿದಂತೆ ಗೃಹಸ್ಥಾಶ್ರಮದಲ್ಲಿ ವಿಷಯ ಪದಾರ್ಥಗಳ ಆಸಕ್ತಿ ಹೆಚ್ಚಾಗುವ ಭಯ ಇದೆ, ನಿಜ, ಇಲ್ಲ ಅಂತಲ್ಲ. ಗೃಹಸ್ಥಾಶ್ರಮ ಅದು ವಿಷಯ ಭೋಗಗಳ ಸಂಪರ್ಕದಿಂದ ಅದರಿಂದ ಏನಾಗತ್ತೆ? ಭಗವಂತನ ಮರವು ಬರಲಿಕ್ಕೆ ಅವಕಾಶಗಳು ಜಾಸ್ತಿ ಇದೆ. ಹೌದು, ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಹೆಚ್ಚಾಗುವ ಒಂದು ಭಯ ಇದೆ, ನಿಜ. ನೀ ಹೇಳಿದಂತೆ ಆ ಭಯಕ್ಕೋಸ್ಕರ ನಾನು ಒಲ್ಲೆ ಅಂತ ಹೇಳ್ತಾ ಇದ್ದೀಯಲ್ಲ, ಹೌದು, ಆ ಭಯ ಇದೆ, ನಿಜ. ಆದರೆ ಸನ್ಯಾಸಾಶ್ರಮ ತಗೊಂಡ್ರೂ ಕೂಡ ಅಥವಾ ವಾನಪ್ರಸ್ಥಾಶ್ರಮಿಯಾದರೂ ಕೂಡ ಆ ಭಯ ಇದ್ದೇ ಇದೆ. ಗೃಹಸ್ಥರಿಗೆ ಹೇಗೆ ವಿಷಯ ಪದಾರ್ಥಗಳ ಸಂಪರ್ಕದಿಂದ ವಿಷಯ ಪದಾರ್ಥಗಳಲ್ಲಿ ಹೆಚ್ಚು ಆಸಕ್ತಿ ಆಗುವ ಒಂದು ಭಯ ಇದೆಯೋ, ಭಗವಂತನನ್ನ ಮರೆಯುವಂತಹ ಒಂದು ಸಂದರ್ಭ ಭಯ ಇದೆಯೋ ಹೇಗೋ, ಹಾಗೆ ವಾನಪ್ರಸ್ಥಾಶ್ರಮಿಗಳಿಗೂ ಇದೆ, ಸನ್ಯಾಸಿಗಳಿಗೂ ಇದೆ. ವಾನಪ್ರಸ್ಥಾಶ್ರಮದಲ್ಲಿ ಇದ್ದುಕೊಂಡು ಅಥವಾ ಸನ್ಯಾಸಾಶ್ರಮದಲ್ಲಿ ಇದ್ದುಕೊಂಡು ಇಂದ್ರಿಯ ನಿಗ್ರಹ ಮಾಡಿಕೊಳ್ಳಿಲ್ಲ ಅಂತಾದ್ರೆ ಅಂಥವರಿಗೆ ಆ ಭಯ ಇದ್ದೇ ಇದೆ. ಯಾಕೆ ಅಂದ್ರೆ ಅವನ ಜೊತೆಗೆ ಈಗ ವಾನಪ್ರಸ್ಥನಾಗಿ ಅವನು ಎಲ್ಲವನ್ನು ತ್ಯಾಗ ಮಾಡಿ ಕಾಡಿಗೆ ಹೋದರೂ ಕೂಡ ಅಥವಾ ಎಲ್ಲ ತ್ಯಾಗ ಮಾಡಿ ಸನ್ಯಾಸಿಯಾದರೂ ಕೂಡ ಅವನ ಜೊತೆಗೆ ಒಳಗೇನೆ ಕಾಮಾದಿ ಅರಿಷಡ್ವರ್ಗಗಳು ಇದ್ದೇ ಇರ್ತವೆ. ಅದು ಅವನ ಒಳಗೆ ವಾಸ ಮಾಡ್ಕೊಂಡಿರ್ತಾವವು. ಹೊರಗಿನ ಪದಾರ್ಥಗಳನ್ನೆಲ್ಲ ತ್ಯಾಗ ಮಾಡಬಹುದು,
ಗಂಡ ಹೆಂಡತಿ ಮಕ್ಕಳು ಮನೆ ಸಂಸಾರ ಇದನ್ನೆಲ್ಲ ತ್ಯಾಗ ಮಾಡಿ ಕಾಡಿಗೆ ಹೋಗಬಹುದು, ಸನ್ಯಾಸಿ ಆಗಬಹುದು. ಆದರೆ ಒಳಗೆ ಇರುವ ಕಾಮ ಕ್ರೋಧ ಮೊದಲಾದ ಅರಿಷಡ್ವರ್ಗಗಳಿದ್ದಾವಲ್ಲ, ಅವುಗಳನ್ನು ಬಿಡ್ಲಿಕ್ಕಾಗೋದಿಲ್ಲ. ಅದು ಒಳಗೆ ವಾಸ ಮಾಡ್ಕೊಂಡಿರ್ತಾವೆ. ಷಟ್ ಸಪತ್ನಾಹ ವಸಂತೆ ಸಹವಸಂತೆ, ಒಳಗೆ ಇದ್ದಾವವು. ಆದ್ರಿಂದ ಅವನು ಸನ್ಯಾಸಿಯಾದರೂ ಸರಿ, ವಾನಪ್ರಸ್ಥನಾದರೂ ಸರಿ, ಒಳಗೆ ಇರುವ ಆ ಕಾಮಾದಿಗಳನ್ನ ನಿಗ್ರಹ ಮಾಡಿ ಇಂದ್ರಿಯ ಜಯ ಸಂಪಾದನೆ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಅವನಿಗೆ ಜಯ, ಭಗವಂತನ ಧ್ಯಾನದಲ್ಲಿ ಸುಖ ಕಾಣಬಹುದು. ಅವನಿಗೆ ವಿಷಯ ಪದಾರ್ಥಗಳ ಒಂದು ಆಸಕ್ತಿ ಇರೋದಿಲ್ಲ, ಬಿಡಬಹುದು. ಭಗವಂತನ ಕಡೆಗೆ ಮನಸ್ಸನ್ನೇ ಇಡಬಹುದು. ಯಾರಿಗೆ? ಆ ಇಂದ್ರಿಯಗಳ ನಿಗ್ರಹ ಮಾಡಿದವರಿಗೆ. ಹಾಗಾಗಿ ಗೃಹಸ್ಥಾಶ್ರಮದಲ್ಲಿ ಇದ್ರೂ ಕೂಡ ಭಗವಂತನ ಧ್ಯಾನದಲ್ಲೇ ಸುಖವನ್ನ ಕಾಣುತ್ತಾ ಅಭಿಮಾನವನ್ನ ತ್ಯಾಗ ಮಾಡಿದಂತಹ ಜ್ಞಾನಿಗೆ ಏನೂ ಅಪಾಯ ಇಲ್ಲ. ಗೃಹಸ್ಥಾಶ್ರಮ ಕಿನ್ನು ಕರೋತಿ ಅವಧ್ಯಂ. ಭಗವಂತನ ಧ್ಯಾನವನ್ನ ಮಾಡ್ತಾ ಇಂದ್ರಿಯಗಳನ್ನ ನಮ್ಮ ಅಧೀನದಲ್ಲಿಟ್ಟುಕೊಂಡು ಅದರಲ್ಲೇ ಸುಖವನ್ನ ಕಾಣುವ ಜ್ಞಾನಿಗೆ ಗೃಹಸ್ಥಾಶ್ರಮ ಆದರೂ ಏನು ಅಪಾಯ ಅಂತ ಬ್ರಹ್ಮದೇವರು ಪ್ರಿಯವೃತ ರಾಜನಿಗೆ ಹೇಳ್ತಾ ಇದ್ದಾರೆ. ಗೃಹಸ್ಥಾಶ್ರಮ ಆದರೂ ಸರಿ, ವಾನಪ್ರಸ್ಥ ಆದರೂ ಸರಿ, ಸನ್ಯಾಸ ಆದರೂ ಸರಿ, ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳಿಲ್ಲ ಅಂತಾದ್ರೆ ಉಪಯೋಗ ಇಲ್ಲ. ಹಾಗಾಗಿ ಇಂದ್ರಿಯ ನಿಗ್ರಹವನ್ನ ಮಾಡಿಕೊಂಡಂತಹ ಜ್ಞಾನಿಗೆ ಗೃಹಸ್ಥಾಶ್ರಮನೂ ಕೂಡ ಏನು ಬಾಧಕ ಆಗೋದಿಲ್ಲ. ಅವನು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡೇ ಅವನು ಭಗವಂತನ ಧ್ಯಾನವನ್ನ ಮಾಡಬಹುದು, ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡಬಹುದು. ಅವನಿಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಪ್ರಮತ್ತಸ್ಯ ಅಂತಂದ್ರೆ ಮಾಡಬೇಕಾದ ಕೆಲಸಗಳನ್ನ ಮಾಡುವುದರಲ್ಲಿ ಮಾಡೋದನ್ನ ಬಿಟ್ಟವನು, ಕರ್ತವ್ಯ ಏನಿದೆಯೋ ಅದನ್ನ ಬಿಟ್ಟು ವಿಷಯ ಪದಾರ್ಥಗಳ ಕಡೆಗೆ ಆಲೋಚನೆಯನ್ನ ಮಾಡ್ತಕ್ಕಂಥದ್ದು ಇದು ಎಲ್ರಿಗೂ ಸಮಾನನೇ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ವನೇಶ್ವಪಿ, ಕಾಡಿಗೋದ್ರೂ ನೀನು ಎಲ್ಲ ಬಿಟ್ಟು ವಾನಪ್ರಸ್ಥಾಶ್ರಮಿಯಾಗಿ ಕಾಡಿಗೆ ಹೋದ್ರು ಅಥವಾ ಸನ್ಯಾಸಿಯಾಗಿ ಕಾಡಿಗೆ ಹೋದ್ರು ವನೇಶ್ವಪಿ ಪ್ರಮತ್ತಸ್ಯ ಭಯಂ ಸ್ಯಾತ್. ವಿಷಯ ಪದಾರ್ಥದ ಆಸಕ್ತಿ ಅಲ್ಲೂ ಬರೋ ಚಾನ್ಸ್ ಇದೆ. ಯಾಕೆ? ವಸಂತೆ ಸಹ ಷಟ್ ಸಪತ್ನಾಹ, ಆ 6 ಹರಿಷಡ್ವರ್ಗಗಳು ಅಂತ ಏನು ಕರಿತೇವೆ ಅವುಗಳು ಒಳಗೆ ಇದ್ದಾವೆ. ಅದನ್ನ ಬಿಡಲೇಬೇಕು. ಅದನ್ನ ಇಲ್ಲೂ ಬಿಡಬಹುದು, ಗೃಹಸ್ಥಾಶ್ರಮದಲ್ಲಿದ್ದರೂ ಬಿಡಬಹುದು, ಕಾಡಿಗೆ ಹೋದ್ರೂ ಇಟ್ಟುಕೊಳ್ಳಬಹುದು. ಅದು ಇದ್ರೆ ಭಯ, ಅದಿಲ್ಲದೆ ಇರೋನಿಗೆ ಯಾವ ಭಯವೂ ಇಲ್ಲ. ಇಷ್ಟೇ. ಕಾಮಾದಿ ಹರಿಷಡ್ವರ್ಗಗಳನ್ನ ನಾವು ತ್ಯಾಗ ಮಾಡಬೇಕು, ಅವುಗಳನ್ನ ಗೆಲ್ಲಬೇಕು, ಇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು. ಇದು ಎಲ್ಲಿದ್ರೂ ಮಾಡಬಹುದು, ಯಾವ ಆಶ್ರಮದಲ್ಲಿದ್ರೂ ಮಾಡಬಹುದು. ಜಿತೇಂದ್ರಿಯಸ್ಯ ಆತ್ಮರತೇಹ ಬುಧಸ್ಯ. ಜಿತೇಂದ್ರಿಯನಾದ ಅಂದ್ರೆ ಇಂದ್ರಿಯ ನಿಗ್ರಹವನ್ನ ಮಾಡಿಕೊಂಡಿರ್ತಕ್ಕಂತಹ ಆತ್ಮರತೇಹೆ, ಭಗವಂತನ ಧ್ಯಾನವನ್ನ ಮಾಡುವ ಬುಧ ಜ್ಞಾನಿ ಏನಿದ್ದಾನೆ ಅವನು ಗೃಹಾಶ್ರಮ ಅಂತವನಿಗೆ ಗೃಹಾಶ್ರಮವೂ ಕೂಡ ಕಿನ್ನು ಕರೋತಿ ಅವಧ್ಯಂ, ಅವನಿಗೇನು ತೊಂದರೆ ಮಾಡತ್ತೆ? ಏನು ತೊಂದರೆ ಮಾಡೋದಿಲ್ಲ. ಹಾಗಾಗಿ ನೀನು ಇವಾಗ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ಆ ಗೃಹಸ್ಥಾಶ್ರಮದಲ್ಲಿದ್ದುಕೊಂಡೇ ಭಗವಂತನ ಸೇವೆ ಮಾಡಬೇಕು.
ಭಯಂ ಪ್ರಮತ್ತಸ್ಯ ವನೇಷ್ವಪಿ ಸ್ಯಾತ್ ಯತೋ ವಸಂತೆ ಸಹ ಷಟ್ ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮ ಕಿಂ ನು ಕರೋತ್ಯವದ್ಯಂ. ಯಶ್ ಷಟ್ ಸಪತ್ನಾನ್ ವಿಜಿಗೀಷಮಾಣೋ ಗೃಹೇಶು ನಿರ್ವಿದ್ಯಯತೇತ ಪೂರ್ವಂ ಯುಧ್ಯೇತ ದುರ್ಗಾಶ್ರಿತವೂರ್ಜಿತಾರೀನ್ ಕ್ಷೀಣೇಶು ಕಾಮಂ ವಿಚರೇದ್ವಿಪಶ್ಚಿತ್. ಈ ಅರಿಷಡ್ವರ್ಗಗಳೇನಿದ್ದಾವೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ಆರನ್ನ ಎಲ್ಲರೂ ಕೂಡ ಗೆಲ್ಲಲೇಬೇಕು. ಅದು ಗೃಹಸ್ಥಾಶ್ರಮ ಆಗಿರ್ಲಿ, ಸನ್ಯಾಸಿ ಆಗಿರ್ಲಿ, ವಾನಪ್ರಸ್ಥನಾಗಿರ್ಲಿ, ಅರಿಷಡ್ವರ್ಗಗಳನ್ನ ಗೆದ್ದರೆ ಮಾತ್ರ ಅವರವರ ಕರ್ಮಗಳನ್ನ, ಅವರವರ ವಿಹಿತವಾದ ಕರ್ಮಗಳನ್ನ ಅವರವರು ಮಾಡ್ಲಿಕ್ಕಾಗ್ತದೆ. ಭಗವಂತನ ಅನುಗ್ರಹ ಸಂಪಾದನೆ ಮಾಡ್ಲಿಕ್ಕೆ ಯಾವ ಆಶ್ರಮದಲ್ಲಿದ್ದರೂ ಆಗ್ತದೆ. ಹಾಗಾಗಿ ಆ 6 ಶತ್ರುಗಳೇನಿದ್ದಾವೆ ಅವರನ್ನ ಗೆಲ್ಲಬೇಕು ಅಂತ ಯಾರು ಬಯಸ್ತಾರೋ ಅವರು ಏನು ಮಾಡಬೇಕು? ಮೊದಲು ಈಗ ನಾವು ಗೃಹಸ್ಥಾಶ್ರಮದಲ್ಲಿ ಇದ್ದೇವೆ ಅಂತ ಇಟ್ಟುಕೊಳ್ಳೋಣ. ಗೃಹಸ್ಥಾಶ್ರಮದಲ್ಲಿ ಇದ್ದರೂ ಕೂಡ ಆ ಆಶ್ರಮದಲ್ಲಿ ಬಂದಿರತಕ್ಕಂತಹ ವಿಷಯ ಭೋಗಗಳಿದ್ದಾವಲ್ಲ, ಆ ಆಶ್ರಮಕ್ಕೆ ವಿಹಿತವಾದ ವಿಷಯ ಭೋಗಗಳು, ಅವುಗಳಲ್ಲಿ ಇಷ್ಟೇ ಸಿಕ್ಕಷ್ಟೇ ಸಾಕು ಅಂತನ್ನೋ ತೃಪ್ತಿಯನ್ನು ಹೊಂದಿರಬೇಕು. ಹೆಚ್ಚಿನ ವಿಷಯ ಭೋಗಗಳ ಅಪೇಕ್ಷೆ ಮಾಡಬಾರದು. ಭಗವಂತ ಕೊಟ್ಟಂತಹ ವಿಷಯ ಭೋಗಗಳನ್ನ ಭಗವಂತನ ಪ್ರಸಾದ ರೂಪದಲ್ಲಿ ಅದನ್ನ ಸ್ವೀಕಾರ ಮಾಡಬೇಕು. ಹೆಚ್ಚಿನದ್ದನ್ನ ಅಪೇಕ್ಷೆ ಮಾಡಬಾರದು. ಸಾಕು, ಭಗವಂತ ಕೊಟ್ಟದ್ದರಲ್ಲೇ ಇದು ಇಷ್ಟೇ ಸಾಕು ಅಂತನ್ನೋ ತೃಪ್ತಿ ಇರಬೇಕು. ಅತಿಯಾದ ಆಸೆ ಇರಬಾರದು. ನಮ್ಮ ಮನಸ್ಸನ್ನ, ಬುದ್ಧಿಯನ್ನ ಮತ್ತು ಇಂದ್ರಿಯಗಳು ಏನಿದ್ದಾವೆ ಇದನ್ನೆಲ್ಲ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಮನಸ್ಸು ಅದು ಎಲ್ಲ ಕಡೆಗೆ ಹರಿದಾಡ್ತದೆ. ಇಂದ್ರಿಯಗಳು ಎಲ್ಲ ಕಡೆಗೆ ಹೋಗ್ತಾ ಇರ್ತವೆ. ಅದನ್ನ ನಾವು ಏನು ಮಾಡಬೇಕು? ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಆ ಕಡೆಗೆ ಈ ಕಡೆಗೆ ಹೋಗದಂತೆ ನೋಡ್ಕೊಳ್ಬೇಕು. ಆ ರೀತಿ ಮನಸ್ಸು, ಬುದ್ಧಿ, ಇಂದ್ರಿಯಗಳ ಮೇಲೆ ಹತೋಟಿಯನ್ನ ಸಂಪಾದನೆ ಮಾಡಿ ಆ ಅರಿಷಡ್ವರ್ಗಗಳನ್ನ ಗೆಲ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅರಿಷಡ್ವರ್ಗಗಳು ನಮ್ಮ ಮೇಲೆ ಆಕ್ರಮಣ ಮಾಡದಂತೆ ನೋಡ್ಕೊಳ್ಬೇಕು. ನಾವೇ ನೋಡ್ಕೊಳ್ಬೇಕು ಅದನ್ನ. ಅದು ನಮ್ಮ ಕೈಯಿಂದಲೇ ಸಾಧ್ಯ. ಅದು ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಇಂದ್ರಿಯಗಳ ಮೇಲೆ ನಾವು ಜಯವನ್ನ ಸಂಪಾದನೆ ಮಾಡಿದರೆ ಅರಿಷಡ್ವರ್ಗಗಳನ್ನ ನಾವು ಗೆಲ್ಲಿಕ್ಕಾಗ್ತದೆ. ಇಲ್ಲದೆ ಇದ್ರೆ ಆ ಅರಿಷಡ್ವರ್ಗಗಳು ನಮ್ಮ ಮೇಲೆ ಆಕ್ರಮಣ ಮಾಡ್ತವೆ. ಹಾಗಾಗಿ ಏನ್ ಮಾಡಬೇಕು? ವಿಷಯ ಪದಾರ್ಥಗಳ ಭೋಗಗಳಲ್ಲಿ ತೃಪ್ತಿ ಇರಬೇಕು. ಹೆಚ್ಚಿನ ಅಪೇಕ್ಷೆಯನ್ನ ಮಾಡಬಾರದು. ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಇಂದ್ರಿಯಗಳನ್ನ ನಮ್ಮ ಅಧೀನದಲ್ಲಿ ಇಟ್ಟುಕೊಂಡು ಅರಿಷಡ್ವರ್ಗಗಳನ್ನ ಗೆಲ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಹೇಗೆ ಅಂದ್ರೆ, ಇವಾಗ ಇಂದ್ರಿಯಗಳನ್ನ ಜಯಿಸಬೇಕು ಅಂತ. ಇಂದ್ರಿಯಗಳನ್ನ ಜಯಿಸೋದು ಅಂತಂದ್ರೆ ನಮ್ಮ ಇಂದ್ರಿಯಗಳು ವಿಷಯ ಪದಾರ್ಥಗಳ ಕಡೆಗೆ ಹೋಗದೇ ಇರುವಂತೆ ಅವುಗಳನ್ನ ನಿಗ್ರಹ ಮಾಡಿ ಭಗವಂತನ ಕಡೆಗೆ ನಮ್ಮ ಇಂದ್ರಿಯಗಳನ್ನ ಭಗವತ್ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು. ಅಷ್ಟೇ.
ನಮ್ಮ ಇಂದ್ರಿಯಗಳಿಗೆ ಏನಾದರೂ ಒಂದು ಕೆಲಸ ಕೊಡಬೇಕು. ಅದು ಸುಮ್ಮನೆ ಇದ್ರೆ ವಿಷಯ ಪದಾರ್ಥಗಳ ಕಡೆಗೆ ಹೋಗುತ್ತೆ ಅದು ಇಂದ್ರಿಯಗಳು. ಅದಕ್ಕೆ ನಾವೇನು ಮಾಡಬೇಕು, ಆ ಇಂದ್ರಿಯಗಳಿಗೆ ಭಗವತ್ ಸೇವಾರೂಪವಾದ ಕಾರ್ಯಗಳನ್ನು ಕೊಡಬೇಕು. ಕಣ್ಣಿಂದ ಭಗವಂತನ ಪ್ರತಿಮೆಗಳನ್ನು ನೋಡೋದು, ಕೈಯಿಂದ ಭಗವಂತನ ಪೂಜೆ ಮಾಡೋದು, ಕಿವಿಯಿಂದ ಭಗವಂತನ ಮಹಿಮೆಗಳನ್ನ ಕೇಳೋದು, ಹೀಗೇನಾದ್ರೂ ಒಂದು ಕೆಲಸವನ್ನ ಎಲ್ಲಾ ಇಂದ್ರಿಯಗಳಿಗೂ ಕೂಡ ಭಗವತ್ಪರವಾದ ಕೆಲಸಗಳನ್ನೇ ಕೊಟ್ಟು ಭಗವಂತನಲ್ಲಿ ಭಕ್ತಿಯನ್ನ ಸಂಪಾದನೆ ಮಾಡಿ, ಆ ಭಗವದ್ಭಕ್ತಿ ಅನ್ನೋ ಒಂದು ಕೋಟೆ ಒಳಗೇನೆ ಅವುಗಳನ್ನ ಕಟ್ಟಿ ಹಾಕಬೇಕು. ದುರ್ಗಾ ಅಂತಾರೆ, ಯುದ್ಧೇತ ದುರ್ಗಾಶ್ರಿತ ಊರ್ಜಿತಾರೀನ್. ದುರ್ಗಾ ಅಂದ್ರೆ ಒಂದು ಕೋಟೆ. ಆ ದೊಡ್ಡ ಭದ್ರವಾದ ಒಂದು ಕೋಟೆಯನ್ನ ಕಟ್ಟಿಬಿಡ್ಬೇಕು. ಆ ಕೋಟೆ ದಾಟಿ ಆ ಕಡೆ ಹೋಗಬಾರ್ದದು ಇಂದ್ರಿಯಗಳು. ಯಾವುದದು ಭದ್ರವಾದ ಕೋಟೆ? ಭಗವದ್ಭಕ್ತಿ ಅಂತನ್ನೋ ಒಂದು ಭದ್ರವಾದ ಕೋಟೆ. ಆ ಭಗವದ್ಭಕ್ತಿ ಅಂತನ್ನೋ ಭದ್ರವಾದ ಕೋಟೆ ಒಳಗೆ ಆಶ್ರಯವನ್ನ ಪಡೆದು ಬಿಟ್ರೆ ಕಾಮ ಕ್ರೋಧ ಮೊದಲಾದ ಶತ್ರುಗಳು ಎಷ್ಟೇ ಪ್ರಬಲವಾಗಿದ್ರೂ ಕೂಡ ಆ ಒಂದು ಭದ್ರ ಕೋಟೆಯನ್ನ ದಾಟಿ ಒಳಗೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರಿಗೆ. ಭಗವದ್ಭಕ್ತಿ ಅದನ್ನು ಸಂಪಾದನೆ ಮಾಡಬೇಕು. ಇಂದ್ರಿಯಗಳ ಜಯ ಮಾಡಿ ಭಗವದ್ಭಕ್ತಿ ಅನ್ನೋ ಭದ್ರವಾದ ಕೋಟೆಗಳ ಒಳಗೆ ಆ ಇಂದ್ರಿಯಗಳನ್ನ ಇಟ್ಟುಬಿಟ್ರೆ ಎಂತಹ ಪ್ರಬಲವಾದ ಕಾಮಾದಿ ಶತ್ರುಗಳು ಕೂಡ ನಮ್ಮ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೆ ಅವರ ಮೇಲೆ ಹೋರಾಡಬೇಕು ನಾವು. ಯುದ್ಧ ಮಾಡಬೇಕಂತೆ. ಕಾಮಾದಿ ಶತ್ರುಗಳ ಜೊತೆಗೆ ಯುದ್ಧ ಮಾಡಬೇಕು. ಆ ಶತ್ರುಗಳು ಮತ್ತೆ ನಮ್ಮ ಮೇಲೆ ಆಕ್ರಮಣ ಮಾಡದೇ ಇರುವಂತೆ ನೋಡ್ಕೊಳ್ಬೇಕು. ಒಂದು ಸಲ ಅವರು ಆಕ್ರಮಣ ಮಾಡಿದಾಗ ನಾವು ಏನು ಮಾಡಬೇಕು? ಭಗವದ್ಭಕ್ತಿ ಅಂತನ್ನೋ ಭದ್ರ ಕೋಟೆ ಒಳಗೆ ನಿಂತು ಅವುಗಳ ಮೇಲೆ ಯುದ್ಧ ಮಾಡಿ ಹೊಡೆದೋಡಿಸ್ಬೇಕು. ಮತ್ತೆ ಅವು ಹಿಂದೆ ತಿರುಗಿ ಬರದೇ ಇರುವಂತೆ ನೋಡ್ಕೊಳ್ಬೇಕು. ಆವಾಗ ಆ ಕಾಮಾದಿಗಳ ಶಕ್ತಿ, ಕಾಮಕ್ರೋಧಾದಿಗಳ ಶತ್ರುಗಳ ಒಂದು ಬಲ ಕುಗ್ಗಿ ಹೋಗ್ತದೆ. ಅವುಗಳ ಬಲ ಕಡಿಮೆ ಆಯ್ತು ಅಂದ್ರೆ ನೀನು ಯಾವ ಆಶ್ರಮದಲ್ಲಿದ್ರೂ ಕೂಡ ನಿರ್ಭಯವಾಗಿ ಸ್ವೇಚ್ಛಾನುಸಾರವಾಗಿರ್ಬೋದು. ಕಾಮಂ ವಿಚರೇತ್ ಕ್ಷೀಣೇಶು. ಅವರ ಒಂದು ಬಲ ಕಡಿಮೆ ಆಯ್ತು ಅಂತಂದ್ರೆ ಆಮೇಲೆ ನೀನು ಆರಾಮವಾಗಿ ನಿರ್ಭಯವಾಗಿ ಯಾವ ಆಶ್ರಮದಲ್ಲಿ ಬೇಕಾದರೂ ಸಂಚಾರ ಮಾಡಬಹುದು. ಗೃಹಸ್ಥಾಶ್ರಮನೇ ಆಗಿರ್ಲಿ, ಸನ್ಯಾಸಾಶ್ರಮನೇ ಆಗಿರ್ಲಿ, ವಾನಪ್ರಸ್ಥವೇ ಆಗಿರ್ಲಿ, ಅದಕ್ಕೆ ಏನು ಭಯ ಇಲ್ಲ. ಆರಾಮವಾಗಿ ಸಂಚಾರ ಮಾಡಬಹುದು, ಯಾವ ಭಯನೂ ಇಲ್ಲ. ಯಾಕೆ? ಭಗವದ್ಭಕ್ತಿ ಅಂತನ್ನೋ ಕೋಟೆಗಳ ಒಳಗೆ ಇರೋದ್ರಿಂದ ಆ ಒಂದು ಭದ್ರ ಕೋಟೆಯನ್ನ ದಾಟಿ ಹರಿಶತ್ರುಗಳು ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕಾಮಾದಿ ಹರಿಷಡ್ವರ್ಗಗಳು ಯಾರು ದಾಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಬಲ ಕುಗ್ಗಿ ಹೋಗಿಬಿಟ್ಟಿದೆ. ಅಂದ ಮೇಲೆ ಯಾವ ಭಯವೂ ಇಲ್ಲದೆ ಆರಾಮವಾಗಿ ಸಂಚಾರ ಮಾಡಬಹುದು. ಗೃಹಸ್ಥಾಶ್ರಮ ಆದರೂ ಕೂಡ ಸ್ವೇಚ್ಛಾನುಸಾರವಾಗಿ ನೀನು ನಿರ್ಭಯವಾಗಿ ಅಲ್ಲಿ ಸಂಚಾರ ಮಾಡಬಹುದು. ಹಾಗಾಗಿ ಇಂದ್ರಿಯಗಳ ನಿಗ್ರಹ ಮಾಡಿಕೊಳ್ಬೇಕು. ಮನಸ್ಸು, ಬುದ್ಧಿ, ಇಂದ್ರಿಯಗಳನ್ನ ನಮ್ಮ ಅಧೀನದಲ್ಲಿ ಇಟ್ಟುಕೊಂಡು ಭಗವದ್ಭಕ್ತಿಯನ್ನ ಸಂಪಾದನೆ ಮಾಡಿ ಆ ಭಗವದ್ಭಕ್ತಿಯನ್ನ ಕೋಟೆಯೊಳಗೆ ನಾವು ಸಂಚಾರ ಮಾಡಬೇಕು. ಆವಾಗ ಎಲ್ಲ ಅರಿಷಡ್ವರ್ಗಗಳನ್ನು ಕೂಡ ಆರಾಮವಾಗಿ ಗೆಲ್ಲಬಹುದು. ಆ ಅರಿಷಡ್ವರ್ಗಗಳ ಬಲ ಹೀನಾಯ್ತು ಅಂದ್ರೆ ಯಾವ ಆಶ್ರಮದಲ್ಲಿದ್ದರೂ ಕೂಡ ನಿರ್ಭಯವಾಗಿ ಸ್ವೇಚ್ಛಾಚಾರವಾಗಿ ಸಂಚಾರ ಮಾಡಬಹುದು ಅಂತ ಪ್ರಿಯವ್ರತ ಮಹಾರಾಜನಿಗೆ ಚತುರ್ಮುಖ ಬ್ರಹ್ಮದೇವರು ಯಾವ ರೀತಿ ಇಂದ್ರಿಯಗಳ ನಿಗ್ರಹವನ್ನ ಸಂಪಾದನೆ ಮಾಡಿ ಗೃಹಸ್ಥಾಶ್ರಮದಲ್ಲಿಯೂ ಕೂಡ ಇರಬಹುದು
ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಯಷಟ್ ಸಪತ್ನಾನ್ ವಿಜಿಗೀಷಮಾಣೋ ಗೃಹೇಶು ನಿರ್ವಿದ್ಯಯತೇತ ಪೂರ್ವಂ ಯುದ್ಧೇತ ದುರ್ಗಾಶ್ರಿತವೂರ್ಜಿತಾರೀನ್ ಕ್ಷೀಣೇಶು ಕಾಮಂ ವಿಚರೇದ್ವಿಪಶ್ಚಿತ್. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ತುಂಬಾ ಕ್ಲಿಯರ್ ಆಗಿತ್ತು. ಸೂಪರ್. ನಮಸ್ಕಾರ ಗುರುಗಳೇ. ನಮಸ್ಕಾರ. 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 ನಮಸ್ಕಾರ ಗುರುಗಳೇ. ಧನ್ಯವಾದಗಳು ಆಚಾರ್ಯರೇ. ನಮಸ್ಕಾರ.